ಹಲೋ ನಮಸ್ಕಾರ, ನಾನು ನಿಮ್ಮ ರಮ್ಯಾ. ಸೊ ಇದು ನಂದು ಫಸ್ಟ್ ಬ್ಲಾಗ್. ನನಗೆ ಕನ್ಫ್ಯೂಷನ್ ಇತ್ತು, ಫಸ್ಟ್ ಬ್ಲಾಗ್ ಏನು ಮಾಡೋದು, ಏನು ಕಂಟೆಂಟ್ ಕೊಡೋದು ಅಂತ. ಸೊ ಹಿಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ವರಮಹಾಲಕ್ಷ್ಮಿ ಹತ್ರ ಬಂದಿರೋದ್ರಿಂದ ನಮ್ಮಮ್ಮ ಹೇಳಿದ್ರು, ಬಾ ಕೆಲವೊಂದು ಐಟಮ್ಸ್ ತರೋಣ, ಪೂಜೆ ಐಟಮ್ಸ್ ಆಗಿರ್ಬೋದು ಅಥವಾ ಡೆಕೋರೇಷನಿಗೆ ಏನಾದರೂ ಬೇಕಾಗತ್ತೆ ತಗೊಂಬರೋಣ ಅಂತ ಹೇಳಿದ್ರು. ಸೊ ನಾವು ವರಮಹಾಲಕ್ಷ್ಮಿ ಪೂಜೆ ಶಾಪಿಂಗಿಗಂತ ಹೋಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಆಗಿದೆ ಬೇರೆ ಆಯಿತಾ. ಈ ಇಂಡಿಪೆಂಡೆನ್ಸ್ ಡೇನೂ ಹತ್ರ ಬಂದಿರೋದ್ರಿಂದ ಸೀರಿಯಸ್ಲಿ ಇಂಡಿಪೆಂಡೆನ್ಸ್ ಡೇಗೆ ರಿಲೇಟೆಡ್ ಆಗಿರೋ ತುಂಬಾ ಐಟಮ್ಸ್ ಇತ್ತು. ಅದೆಲ್ಲ ನೋಡ್ಬಿಟ್ಟು ನಂಗೆ ತಗೋಬೇಕು ಅಂತ ಅನಿಸ್ತಾ ಇತ್ತು ಗೊತ್ತಾ. ಐಟಮ್ಸ್ ಎಲ್ಲ ನೋಡಿಬಿಟ್ಟು ನಾನು ನನ್ನ ಸ್ಕೂಲ್ ಡೇಸ್ಗೆಲ್ಲ ಹೋಗಿದ್ದೆ. ಸೀರಿಯಸ್ಲಿ ಈ ಕೇಸರಿ ಬಿಳಿ ಹಸಿರು ಬ್ಯಾಂಡ್ ಬರುತ್ತಲ್ವ, ಅದಂದರೆ ನಂಗೆ ತುಂಬಾ ಇಷ್ಟ ಗೈಸ್. ನಾನು ಇವಾಗ್ಲೂ ಹಾಕ್ತೀನಿ ಅದನ್ನು, ಅಂದರೆ ಇಂಡಿಪೆಂಡೆನ್ಸ್ ಡೇ ಆ ಥರ ಬಂದಾಗ. ಸೊ ಅಲ್ಲಿ ಹೋಗೋದ್ಮೇಲೆ ನಾವು ಸ್ಕೂಲ್ ಡೇಸಲ್ಲೆಲ್ಲ ಇರಬೇಕಾದ್ರೆ ಅಷ್ಟು ಮಾತ್ರ ಆಗ್ತಾಯಿದ್ದಿದ್ದು. ಬಟ್ ಇವಾಗ ಎಷ್ಟು ಐಟಮ್ಸ್ ಇತ್ತು ಅಂತ ಅಂದರೆ ನಿಜವಾಗ್ಲೂ ನಾನು ತೋರಿಸ್ತೀನಿ ನಿಮಗೆ, ನಾವು ಏನೇನು ಐಟಮ್ಸ್ನ ನೋಡಿದ್ವಿ, ಏನೇನು ತಗೊಂಡ್ವಿ ಅಂತ. ಸೊ ನೀವು ಕೇಳ್ಬೋದು, ನೀವೇನಕ್ಕೆ ತಗೊಂಡ್ರಿ ಅಂತ, ನೀವೇನು ಹಾಕ್ಕೊತೀರಾ ಆ ಥರ ಎಲ್ಲ ಕೇಳ್ಬೋದು. ಬಟ್ ನಮ್ಮಮ್ಮ ಟೀಚರ್ ಆಗಿರೋದ್ರಿಂದ ಇಂಡಿಪೆಂಡೆನ್ಸ್ ಡೇಗೆ ಡಾನ್ಸು ಅದು ಇದು ಅಂತ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತಲ್ವ. ಸೊ ಅವ್ರ ಸ್ಕೂಲ್ ಮಕ್ಕಳಿಗೆ ಯೂಸ್ ಆಗೋ ಥರ ಕೆಲವೊಂದು ಐಟಮ್ಸ್ನ ಅವ್ರು ಪರ್ಚೇಸ್ ಮಾಡಿದ್ರು. ಅಷ್ಟು ಐಟಮ್ಸಲ್ಲಿ ಏನೇನು ಇಷ್ಟ ಆಯಿತು ಅದು. ಸೊ ನಾವು ಎಲ್ಲೋಗಿದ್ವಿ, ಏನೇನು ತಗೊಂಡ್ವಿ, ಏನೇನು ಲೈಕ್ ಆಯಿತು ಅಂತ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಈಗ. ಸೊ ನಾನು ಆವಾಗಲೇ ಹೇಳ್ದಂಗೆ ನನಗೆ ಈ ಬ್ಯಾಂಡ್ಸ್ ಎಲ್ಲ ತುಂಬಾ ಇಷ್ಟ. ಸೊ ನಾನು ಶಾಪಲ್ಲಿ ಹೋದ ತಕ್ಷಣವೇ ಫಸ್ಟು ನೋಡಿದ್ದ ಬ್ಯಾಂಡ್ಸು. ನಾವು ಸ್ಕೂಲ್ ಡೇಸಲ್ಲಿ ಇದನ್ನೇ ಹಾಕ್ತಾಯಿದ್ದಿದ್ದು. ಆಮೇಲೆ ಇದು ನೋಡಿ ಬ್ಯಾಂಗಲ್ಸು, ಅವಾಗೆಲ್ಲ ಇದು ಇರಲೇ ಇಲ್ಲ. ಆ್ಯಂಡ್ ಇದು ಫ್ಯಾನು ಚಿಕ್ಕ ಮಕ್ಳಿಗೆಲ್ಲ ಅಟ್ರ್ಯಾಕ್ಟ್ ಆಗುತ್ತೆ. ಆಮೇಲೆ ಬ್ಯಾಡ್ಜು, ಆಮೇಲೆ ಇನ್ನೇನಪ್ಪ ಅಂದರೆ ಇದು ಕ್ಲಿಪ್ ಇತ್ತು. ನಂಗೆ ಸೀರಿಯಸ್ಲಿ ಈ ಕ್ಲಿಪ್ ಎಷ್ಟು ಇಷ್ಟ ಆಯಿತು ಅಂದರೆ ತುಂಬಾ ಇಷ್ಟ ಆಗೋಯಿತು ಆ ಕ್ಲಿಪ್ಪು. ಆ್ಯಂಡ್ ಇದು ನೋಡಿ ಹೇರ್ ಬ್ಯಾಂಡು, ನಂಗೆ ಸಖತ್ ಇಷ್ಟ ಆಯಿತು ಇದು ಕೂಡ. ಇನ್ನೂ ತುಂಬಾ ಐಟಮ್ಸ್ ಇತ್ತು ಅಲ್ಲಿ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಇಷ್ಟು. ಸೊ ನಾನು ಇಷ್ಟು ಐಟಮ್ಸ್ ತೋರಿಸಿದ್ನಲ್ವ, ಅದರಲ್ಲಿ ಕೆಲವೊಂದು ಇಷ್ಟ ಆಗಿದ್ದನ್ನು ತಗೊಂಡ್ವಿ. ಆ್ಯಂಡ್ ಯಾವುದ್ಯಾವ್ದು ರಿಕ್ವೈರ್ಮೆಂಟ್ ಇತ್ತೋ ಆ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ. ಸೊ ನೀವು ಕೇಳ್ಬೋದು, ಇದೆಲ್ಲ ಐಟಮ್ಸ್ ಏನಕ್ಕೆ, ಅದೆಲ್ಲ ಶೋಕಿಗೆ, ದೇಶಭಕ್ತಿ ಅನ್ನೋದು ಮನಸ್ಸಲ್ಲಿ ಇರಬೇಕು ಅಂತ. ಸೊ ದೇಶಭಕ್ತಿ ಅನ್ನೋದು ಮನಸ್ಸಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಬಟ್ ಏನು ಅಂತ ಅಂದರೆ ಈ ಚಿಕ್ಕ ಮಕ್ಕಳಿಗೆ ನಾವು ಇವಾಗಲೇನೆ ಸ್ವಾತಂತ್ರ್ಯ ಹೆಂಗೆ ಬಂತು, ಯಾರ್ಯಾರು ಹೋರಾಟ ಮಾಡಿದ್ರು ಅದೆಲ್ಲ ಹೇಳಿದ್ರೆ ಅಷ್ಟೊಂದು ತಿಳ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ. ನಾವು ಜಸ್ಟ್ ಯಾವಾಗ ಬಂತು ಅಂತ ಹೇಳ್ಬೋದು, ಅದನ್ನ ಮಾತ್ರ ಅವ್ರು ನೆನ್ಪಿಟ್ಕೋಬೋದು. ಅದು ಬಿಟ್ಟರೆ ಫಸ್ಟು ನಾವು ಈ ಬಾವುಟದಲ್ಲಿರೋ 3 ಕಲರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು ಅವ್ರಿಗೆ. ಲೈಕ್ ಕೇಸರಿ ಏನು ಇಂಡಿಕೇಟ್ ಮಾಡುತ್ತೆ, ಬಿಳಿ ಏನು ಇಂಡಿಕೇಟ್ ಮಾಡುತ್ತೆ, ಹಸಿರು ಏನು ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಇದೆಲ್ಲನೂ ಅವ್ರಿಗೆ ನೆನ್ಪಿಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರುತ್ತೆ. ಇವಾಗಿಂದ ಸ್ಟೆಪ್ ಬೈ ಸ್ಟೆಪ್ ದೇಶಭಕ್ತಿನ ನಾವು ಅವರಲ್ಲಿ ತುಂಬೋದು. ಎಲ್ಲನೂ ಒಂದೇ ಸಲ ಹೇಳಿದರೆ ಯಾರಿಗೆ ಆದ್ರೂ ಅರ್ಥ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರಲ್ಲ ಚಿಕ್ಕ ಮಕ್ಕಳಾಗಿರೋದ್ರಿಂದ. ಸೊ ಎಲ್ರಿಗೂ ದೇವ್ರ ಮೇಲೆ ಭಕ್ತಿ ಹೆಂಗಿರುತ್ತೋ ಅದೇ ಥರ ದೇಶದ ಮೇಲೂ ಭಕ್ತಿ ಇರಲಿ. ಸೊ ಅಡ್ವಾನ್ಸ್ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ನಾನು ಇನ್ನೊಂದು ಬ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆಲ್, ಬಾಯ್.